ವಾಟರ್ ಫಾಲ್ ನೋಡ್ತಿದ್ದಂಗೆ ಇದೇನ್ ಬಿಡು ನಾರ್ಮಲ್ ವಾಟರ್ ಫಾಲ್ ಅಂತ ಅನಿಸ್ಬೋದು. ಬಟ್ ಇದು ನದಿ ತಿರುಗಿಸಿ ಮನುಷ್ಯ ತನ್ನ ಅನುಕೂಲಕ್ಕ ನೀರ್ ಬೇಕು ಅಂತಂದ್ ಮಾಡ್ಕೊಂಡಿರೋ ವಾಟರ್ ಫಾಲ್. ಇದು ಎಲ್ಲೈತಿ ಏನು ಅಂತೆಲ್ಲ ನೋಡ್ಬೇಕಲ್ಲ, ಬರ್ರಿ ಹೋಗೋಣ. ನಾವಿವತ್ತ ಆಮ್ಸ್ಟರ್ಡ್ಯಾಮ್ ಇಂತ್ರ ಈ ದೇಶಕ್ ಹೋಗೋಣ. ಈ ದೇಶದಾಗ ಇನ್ನು ಏನೇನೋ ಬಹಳ ಅದ್ಭುತ ಆಶ್ಚರ್ಯಕರ ಸಂಗತಿಗಳದಾವು. ಎಲ್ಲಾನು ನೋಡೋಣ ಅಂತ ಬರ್ರಿ ನಮ್ ಜೊತೆ ಹೋಗೋಣ. ಐಸ್ಲ್ಯಾಂಡ್ ಟೇಕ್ ಆಫ್ ಆತು, ನಾವು ಆಮ್ಸ್ಟರ್ಡ್ಯಾಮ್ ಬಿಟ್ವಿ. ಇನ್ ನೆಕ್ಸ್ಟ್ ಐಸ್ಲ್ಯಾಂಡ್ ನಾಗಿಂದು ಕೆಫ್ಲಾವಿಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗ್ಬೇಕು. ಅಲ್ಲಿಂತ್ರ ಈಗ ನಾವು ನೆಕ್ಸ್ಟ್ ಐಸ್ಲ್ಯಾಂಡಿಗೆ ಬಂದ್ವಿ. ಇಲ್ಲಿ ಸಡನ್ ಕ್ಲಿಫ್ಸ್ ಕಾಣ್ಲಿಕ್ಕತ್ತಾವು. ಇಲ್ಲಿ ಬೀಚ್ ಶೋರ್ ಲೈನ್ ಇಲ್ಲ ಈಗ ನೀವು ನೋಡ್ತಿರೋದ್ರಾಗ. ಇದರದ್ದು ಇನ್ನೊಂದು ವಿಶೇಷತೆ ಏನು ಅಂತಂತಂದ್ರ, ಇದು ಲಾವಾ ಮಾಸ್ ಇವೆಲ್ಲ ಇಲ್ಲಿ ಹುಲ್ ತರ ಕಾಣ್ಲಿಕ್ಕತ್ತದಲ್ಲ ಗ್ರೀನ್ ಅದು ಲಾವಾ ಮಾಸ್ ಅಂತಂತಂದ್ರ ಈಗ ವಾಲ್ಕ್ಯಾನೋ ಎಲ್ಲ ಬಂದ ಮೇಲೆ ಅದು ಆರಿ ಅವು ಅದ್ರ ಮೇಲೆ ಏನು ಬೆಳೆಯಂಗಿಲ್ಲ, ಅದಕ್ಕೆ ಪಾಚಿಯಾಗಿ ಅದು ಹಂಗೆ ಉಳ್ಕೊಂಡ್ ಬಿಟ್ಟಿರ್ತೈತಿ. ಬಂದೇ ಬಿಟ್ವಿ ವಾಲ್ಕ್ಯಾನಿಕ್ ಐಸ್ಲ್ಯಾಂಡಿಗೆ. ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಐಸ್ಲ್ಯಾಂಡ್ ಕಡೆ ಹೊಂಟ್ವಿ ನಾವು. ದಾರಿನಾಗ ಒಂದ್ ಸೂಪರ್ ಮಾರ್ಕೆಟ್ ಇತ್ತು, ಅಲ್ಲೆಲ್ಲ ಸೂಪರ್ ಕಾಸ್ಟ್ಲಿ. ಅದಕ್ಕೆ ನಾವು ಬೇಡ, ಹೊರಗೊಂದ್ ಸೂಪರ್ ಮಾರ್ಕೆಟ್ ನಾಗ ನೋಡೋಣ ಅಂತಂದು ಎಕ್ಸಿಟ್ ಕಡೆ ಬಂದು ನಾವು ಬಂದ್ವಿ. ಹೊರಗ್ ಬರ್ತಿದ್ದಂಗೆ ನಾವು ಯಾವ ಕಾರ್ ರೆಂಟಲ್ ಸರ್ವಿಸ್ ಅಂತ ಕಾರ್ ಬುಕ್ ಮಾಡಿದ್ವಲ್ಲ, ಕ್ಯಾಂಪರ್ ವ್ಯಾನ್ ಐಸ್ಲ್ಯಾಂಡ್ ನಾಗ ಅಡ್ಡಾಡ್ಲಿಕ್ಕೆ ಅವ್ರಿದ್ರು. ಅವ್ರು ನಮಗ ಇಲ್ಲಿ ಕರ್ಕೊಂಡ್ ಬಂದ್ರು ರೆಂಟ್ IS ಅಂತ. ನಾವು ಕ್ಯಾಂಪರ್ ವ್ಯಾನ್ ತಗೊಂಡಿವಿ, ಇಂಥ ವ್ಯಾನ್. ಬರ್ರಿ ಈ ಕಾರ್ನಾಗ ಕುಂತು ಸೂಪರ್ ಮಾರ್ಕೆಟಿಗೆ ಬಂದ್ವಿ. ಒಂದ್ ವಾರಕ್ಕೆ ಆಗೋಷ್ಟು ನಾವು ಇಲ್ಲಿ ಅಂತಾನು ತಗೊಂಡ್ ಹೋಗಿದ್ವಿ ಒಂದಿಷ್ಟು ಸಾಮಾನು. ಬಟ್ ಹಂಗೆ ಅಲ್ಲಿನೂ ಒಂದ್ ಸ್ವಲ್ಪ ಬೇಕಾಗ್ತಾವಲ್ಲ ಸಾಮಾನು, ಅಲ್ಲಿ ಅಂತ ತಗೊಂಡ್ವಿ ಒಂದಿಷ್ಟು. ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಅದು ಗೊತ್ತಿದ್ದಿದ್ದೆ, ಯಾಕಂತಂದ್ರೆ ಐಸ್ಲ್ಯಾಂಡ್ ಅಂತಂದ್ರೆ ಬಹಳ ಕಾಸ್ಟ್ಲಿ. ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಈಗ ನಮ್ದು ಐಸ್ಲ್ಯಾಂಡ್ ರೋಡ್ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಬಹಳ ದಿನದಿಂದ ಕಾಯ್ದಿದ್ವಿ ಐಸ್ಲ್ಯಾಂಡ್ ನಾಗ ರೋಡ್ ಟ್ರಿಪ್ ಮಾಡ್ಬೇಕು ಅಂತಂತಂದು. ಅದು ಕ್ಯಾಂಪರ್ ವ್ಯಾನ್ ನಾಗ ಫುಲ್ ಎಕ್ಸೈಟ್ಮೆಂಟ್ ಅಂತ ನಾವು ಹೋಗಾಕತ್ತೀವಿ ಈಗ. ಇದು ಇನ್ನು ಕೆಫ್ಲಾವಿಕ್ ಅಲ್ಲ, ಅದಕ್ಕೆ ಸ್ವಲ್ಪ ಸಿಟಿ ಎಲ್ಲ ಕಾಣ್ಲಿಕ್ಕತ್ತದ. ಜಾಸ್ತಿ ದೊಡ್ಡ ಬಿಲ್ಡಿಂಗ್ಸ್ ಏನಿಲ್ಲ, ಜಸ್ಟ್ ಒಂದ್ 2-3 ಫ್ಲೋರ್ ಅಷ್ಟೇ. ಇದು ಒಂದ್ ಬಿಲ್ಡಿಂಗ್ ನೋಡಿದ್ವಿ, ಅದೇ ದೊಡ್ಡದು. ಹಂಗೆ ಸೀನ್ರಿನೆಲ್ಲ ಎಂಜಾಯ್ ಮಾಡ್ಕೊಂತ ರೋಡ್ ಟ್ರಿಪ್ ಸ್ಟಾರ್ಟ್ ಮಾಡಿದ್ ಖುಷಿನಾಗ ಹೊರಟ್ವಿ. ಈ ಊರೆಲ್ಲಾ ದಾಟ್ಕೊಂಡ್ ಬಂದಾದ್ಮೇಲೆ ಸ್ಟಾರ್ಟ್ ಆತ್ ನೋಡ್ರಿ ಐಸ್ಲ್ಯಾಂಡಿಕ್ ಸೀನರಿ. ಒಂದ್ ಕಡೆ ಇಷ್ಟೆಲ್ಲ ಹಚ್ಚ ಹಸಿರು ಗಿಡ ಇದಾವು, ಬಲಕ್ಕ ಅದೇ ಎಡಗಡೆ ನೋಡಿದ್ರ ಏನು ಬೆಳೆದಿಲ್ಲ ಆ ಗುಡ್ಡದ ಮೇಲೆ. ಹಂಗೆ ಜಾಸ್ತಿ ಇಲ್ಲಿ ವಾಲ್ಕ್ಯಾನೋ ಅದೆಲ್ಲ ಆಗೋದ್ರಿಂದ ಜಾಸ್ತಿ ಏನು ವೆಜಿಟೇಷನ್ ಅದೇನಿಲ್ಲ ಇವ್ರ ಹತ್ರ. ಫುಲ್ ಡ್ರೀಮ್ ನಾಗ ಹೊಂಟಂಗ ಆಗ್ಲಿಕತ್ತಿತ್ತು. ಈಗ ನಾವು ನಮ್ದು ಇವತ್ತಿಂದ ಐಟಿನರಿನಾಗಿರೋ ಫಸ್ಟ್ ಪ್ಲೇಸಿಗೆ ಹೋಗ್ಲಿಕತ್ತೀವಿ, ಥಿಂಗ್ವಿಲಾರ್ ನ್ಯಾಷನಲ್ ಪಾರ್ಕ್ ಅಂತಂದು. ಇದು ಒನ್ ಆಫ್ ದ ಮೇನ್ ಪ್ಲೇಸ್. ಐಸ್ಲ್ಯಾಂಡಿಗೆ ಬಂದ್ರ ಇಲ್ಲಿ ಬರಲೇಬೇಕು, ಯಾಕಂತಂದ್ರೆ ಅದರದೇ ಆದ ಹಿಸ್ಟ್ರಿ ಐತಿ ಅಂಡ್ ಯುನೀಕ್ ಪ್ಲೇಸ್ ಐತಿ. ಎಲ್ಲೂ ಮತ್ ಜಗತ್ನಾಗ ನಿಮಗ ಇಂಥ ಜಾಗ ಸಿಗಂಗಿಲ್ಲ. ಯಾಕೆ ಹಿಂಗೆ ಹೇಳಿಕತ್ತೀನಿ ಅಂತ ನಾವು ಮುಂದೆ ತೋರಿಸ್ತೇನೆ ಅಂತ ನಿಮಗೆ. ನಾವು ಅಲ್ಲಿ ಹೋದ್ಮೇಲೆ ಈಗ ಆಲ್ಮೋಸ್ಟ್ ಬಂದ್ವಿ. ಇಲ್ಲೆಲ್ಲ ಸೈನ್ ಬೋರ್ಡ್ ಹಾಕ್ಯಾರ, ಇಲ್ಲೇ ಬಲಗಡೆ ಹೋಗಿ ತಿರ್ಕೊಂಡ್ರೆ ಬರ್ತೈತಿ. ಅಲ್ಲಿ ಎದುರಿಗೆ ಕಾಣ್ತಿರೋದು ನಮ್ಮ ಕ್ಯಾಂಪ್ ಸೈಟ್. ಸೊ ನಾವಿವತ್ತು ಸಂಜೆಗೆ ವಾಪಸ್ ಬಂದು ಅಲ್ಲೇ ಇರೋದು. ಈಗ ನಾವು ಬಂದ್ವಿ ಥಿಂಗ್ವಿಲಾರ್ ನ್ಯಾಷನಲ್ ಪಾರ್ಕ್. ಪಾರ್ಕಿಂಗ್ ಹಿಂಗ್ ಕಾಣ್ತದೆ. ನಾವು ಆಲ್ಮೋಸ್ಟ್ ಬಂದಾಗ 5:30-6 ಆಗಿತ್ತು, ಹಂಗಾಗಿ ಜನ ಜಾಸ್ತಿ ಇರಲಿಲ್ಲ. ಬಟ್ ಆಕ್ಚುಲಿ
ಭಾಳ ರಶ್ ಇರ್ತದೆ ಇದು ಪ್ಲೇಸು. ಸೊ ಬೆಳಗ್ಗೆರ ಜಲ್ದಿ ಬರ್ರಿ ಅಥವಾ ಸಂಜೆ ಮೇಲೆ ಬರ್ರಿ. ಈಗ ನಾವು ಹೋಗ್ಲಿಕತ್ತೀವಿ ಒಕ್ಸರಾರ್ ಫಾಲ್ಸ್ಗೆ. ದಾರಿ ಹಿಂಗೈತಿ ಹೋಗೋದು, ವೆಲ್ ಮೇಂಟೈನ್ಡ್ ಅಂತೂ ಐತಿ. ಅಂದ್ರೆ ಹಿಂಗ್ ನಾರ್ಮಲ್ ನಡ್ಕೊಂಡು ಹೋಗ್ಲಿಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ವಿಂಟರ್ ಟೈಮ್ನಾಗ ಸ್ವಲ್ಪ ಜಾರಬಹುದು. ಸ್ಟ್ರಾಲರ್ ಎಲ್ಲ ತಗೊಂಡ್ ಹೋಗ್ಲಿಕ್ಕೆ ಆಗಂಗಿಲ್ಲ. ಸ್ವಲ್ಪ ಸಣ್ಣ ಗುಡ್ಡ ಐತಿ, ಸ್ವಲ್ಪ ಹತ್ಕೊಂತ ಹೋಗ್ಬೋದು. ಚಲೋ ಇರ್ತದೆ ಎಕ್ಸ್ಪೀರಿಯನ್ಸ್. ಅಲ್ಲಿಂದ ಈ ಕಡೆ ಇಲ್ಲಿ ತನಕ ಬಂದ್ವಿ ನಾವೀಗ. ಒಂದ್ 10 ನಿಮಿಷ ನಡ್ಕೊಂತ ಹೋದ್ರ ಒಂದು ವಾಟರ್ ಫಾಲ್ ನೋಡ್ಲಿಕ್ಕೆ ಸಿಗ್ತದೆ. ಒಂದ್ ಸ್ವಲ್ಪ ಸ್ಟೆಪ್ಸ್ ಅದಾವು. ಅದನ್ನ ಹತ್ಕೊಂಡ್ ಹೋದ್ಮೇಲೆ ಇಲ್ಲಿ ಬ್ರಿಡ್ಜ್ ಬರ್ತೈತಿ. ಇಲ್ಲಿ ನಾರ್ಮಲ್ ನೆಲನೇ ಐತಿ, ಬಟ್ ಆದ್ರೂ ಯಾಕೆ ಬ್ರಿಡ್ಜ್ ಮಾಡ್ಯಾರ ಅಂತಂತಂದ್ರ ಇಲ್ಲಿ ನೆಲ ನೋಡ್ಲಿಕ್ ಗಟ್ಟಿ ಇದ್ರೂ ಒಂದೊಂದ್ ಕಡೆ ಗಟ್ಟಿ ಇರಂಗಿಲ್ಲ. ಅದರ ಸಲುವಾಗಿ ಹಿಂಗ ಡೆಡಿಕೇಟೆಡ್ ಪಾತ್ ವೇ ಮಾಡಿರ್ತಾರೆ. ಅಂದ್ರೆ ಇದ ದಾರಿ ಒಳಗ ಹೋಗ್ಬೇಕು ಅಂತಂತ. ಸೊ ಅದನ್ನ ಫಾಲೋ ಮಾಡೋದು ಬೆಟರ್, ಎಸ್ಪೆಷಲಿ ಐಸ್ಲ್ಯಾಂಡ್ನಾಗ. ಲೂಸ್ ಮಣ್ಣು ಇರ್ತೈತಿ, ಜಾರು ಸಂಭಾವನೆ ಇರ್ತಾವು. ಇಲ್ಲಿ ಎಲ್ಲೆಲ್ಲಿ ಏನೇನ್ ಐತಿ, ಯಾವ ಸೈಡ್ ಹೋದ್ರೆ ಏನ್ ಬರ್ತೈತಿ ಅಂತ ಹಾಕ್ಯಾರ. ನಾವು ವಾಟರ್ ಫಾಲ್ ನೋಡ್ಕೊಂಡು ಬರೋಣ ಅಂತಂತಂದು ಇದೇ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೊಂಟೀವಿ. ಹಿಂಗೈತಿ, ಕಟ್ಟಿಗೆ ಪಟ್ಟಿ ಯಂತ್ರ ಮಾಡ್ಯಾರ. ಆ ಕಡೆ ಈ ಕಡೆ ಎಲ್ಲೂ ಕಾಲಿಡ್ಬಾರ್ದು ಅಂತಂತಂದು ಸೈನ್ ಬೋರ್ಡ್ ಹಾಕಿದ್ರು. ಸಂಜೆಗೆ ಒಂದ್ ಸ್ವಲ್ಪ ಲೇಟ್ ಆಗಿ ಬಂದಿದ್ದಕ್ಕ ಯಾರು ಜಾಸ್ತಿ ಜನ ಸಿಕ್ಕಿಲ್ಲ ನಮಗ. ಸೊ ಶಾಂತಗೆ ನಾವೇ ಬಂದು ವಾಟರ್ ಫಾಲ್ ಎಲ್ಲ ಎಂಜಾಯ್ ಮಾಡತ್ತೀವಿ. ಭಾರಿ ಪ್ರಶಾಂತವಾಗಿ ಇತ್ತು, ಕ್ರೌಡ್ ಇಲ್ಲಾರ್ದೆ. ಸಂಜೆ ಟೈಮ್ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಇದು ನೋಡ್ಲಿಕ್ಕೆ ಓಕೆ ಸಣ್ಣದೇ ಐತಿ ವಾಟರ್ ಫಾಲ್, ಬಟ್ ಇದ್ರದ್ದು ವಿಶೇಷತೆ ಏನಪ್ಪಾ ಅಂತಂದ್ರ ಇದು ಒಕ್ಸರಾರ್ ಅನ್ನೋ ಒಂದೇ ನದಿ. ಅದು ಬೇರೆ ಎಲ್ಲೋ ಹರಿಲಿಕ್ಕತ್ತಿತ್ತು. 10ನೇ ಶತಮಾನದಾಗೆ ಮನುಷ್ಯ ತನ್ನ ಅನುಕೂಲಕ್ಕೆ ಬೇಕು ಅಂತಂತಂದು ಅದನ್ನ ತಿರುಗಿಸ್ಯಾರ. ಇಲ್ಲಿ ನೋಡ್ರಿ, ಇದು ಹರಿತಿರೋ ನದಿನ ಅವರು ಇಲ್ಲಿ ಪಾರ್ಲಿಮೆಂಟ್ ಐತಿ, ಐಸ್ಲ್ಯಾಂಡ್ ಪಾರ್ಲಿಮೆಂಟ್ ಹತ್ರ ನಮಗೊಂದು ವಾಟರ್ ಫಾಲ್ ಬೇಕು, ಫ್ರೆಶ್ ವಾಟರ್ ಅಂತಂತಂದು ಅದನ್ನ ತಿರುಗಿಸಿ ವಾಟರ್ ಫಾಲ್ ಮಾಡ್ಯಾರ. ಇದು ಕರಿ ಲಾವಾ ಕಲ್ಲು ಮೇಲೆ ಬೀಳ್ಲಿಕತ್ತಿತ್ತು. ಈಗ ನೀವೇನ್ ನೋಡ್ಲಿಕತ್ತೀರಿ, ಇದೆ ಐಸ್ಲ್ಯಾಂಡಿನ ಓಪನ್ ಏರ್ ಪಾರ್ಲಿಮೆಂಟ್. ಇದು ಥಿಂಗ್ವಿಲ್ಲರ್ ನ್ಯಾಷನಲ್ ಪಾರ್ಕ್ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಐತಿ. ಯಾಕ ಅಂತಂತಂದ್ರ ಇಲ್ಲಿ 2 ಕಾಂಟಿನೆಂಟ್ ಸೆಪರೇಟ್ ಆಗ್ಲಿಕತ್ತಾವ, ಅಂದ್ರ ಬೇರೆ ಡ್ರಿಫ್ಟ್ ಅಪಾರ್ಟ್ ಆಗ್ಲಿಕತ್ತಾವು. ಇಲ್ಲೇನ್ ನೋಡ್ಲಿಕತ್ತಿರಲ್ಲ, ಇದು ಅಲ್ಮನಗಾವ್ ಗಾರ್ಜ್ ಅಂತ ಐತಿ. ಈ ಜಾಗದಾಗ ಪರ್ಟಿಕ್ಯುಲರ್ಲಿ ನಾರ್ತ್ ಅಮೇರಿಕನ್ ಕಾಂಟಿನೆಂಟ್ ಮತ್ತು ಯುರೋಪಿಯನ್ ಕಾಂಟಿನೆಂಟ್ 2 ಸೆಪರೇಟ್ ಆಗ್ಲಿಕತ್ತಾವ. ಅದು ಭೂಮಿ ಒಳಗಾಗ್ಲಿಕತ್ತದ, ನಮಗ್ ಕಾಣಂಗಿಲ್ಲ. ಬಟ್ ಇಲ್ಲಿ ಕಾಣ್ತಿರೋ ಕಲ್ಲು ಇವೆಲ್ಲ ಅರ್ಥದ್ದು ಅದ ಸೆಪರೇಷನ್ ಏನ್ ಆಗ್ಲಿಕತ್ತದಲ್ಲ ಅದರದ್ದು ಎಫೆಕ್ಟ್ ಈಗ ನಾವು ನೋಡ್ಲಿಕತ್ತಿರೋದು. ಇನ್ನೊಂದು ವಿಶೇಷತೆ ಏನಂತಂದ್ರ ಇಲ್ಲಿ 2 ಟೆಕ್ಟಾನಿಕ್ ಪ್ಲೇಟ್ಸ್ ಮೀಟ್ ಆಗ್ಲಿಕತ್ತವ. ಟೆಕ್ಟಾನಿಕ್ ಪ್ಲೇಟ್ಸ್ ಅಂದ್ರ ಈಗ ನಾವು ಯೂಶಲಿ ಪಜಲ್ ಇರ್ತೈತಲ್ಲ, ಪೀಸ್ ಜೋಡಿಸಿ ಒಂದ್ ದೊಡ್ಡ ಪೀಸ್ ಮಾಡ್ತೀವಿ. ಅದೇ ತರ ಅರ್ತ್ನು ಒಂದಿಷ್ಟು ಸಣ್ಣವಲ್ಲ ಭಾಳ ದೊಡ್ಡ ಪ್ಲೇಟ್ಸ್ ಅಂತಾನೆ ಜೋಡಿಸಿ ಅದು ಆಗೈತಿ. ಸೊ ಆ ತರ ಫಾರ್ಮ್ ಆದಲ್ಲಿ ಒಂದು ಲೈನ್ ಬಿರುಕ್ ತರ ಬಿದ್ದಿರ್ತೈತಿ. ಆ ಬಿರುಕ್ ಬಿಟ್ಟಿದ್ದ ಜಾಗ ಐಸ್ಲ್ಯಾಂಡ್ನಾಗಿಂತ ಇದು ಹೋಗೈತ. ಈಗೇನ್ ನೀವು ನೋಡ್ಲಿಕತ್ತೀರಲ್ಲ ಅದೇ ಅದು ಲೈನ್ ಆಗಿರೋ ಜಾಗ. ಹಂಗಾಗಿ
ಇದು ಒಂದು ನೇಚರ್ ವಂಡರ್ ಅಂತಾನೆ ಅನ್ಬೋದು. ಇದು ಜಗತ್ನಾಗೆ ಬೇರೆ ಎಲ್ಲೂ ಕಡೆ ಇಲ್ಲ. ದಟ್ ನಾವು ಅವು ಎರಡು ಕಾಂಟಿನೆಂಟ್ ಬೇರೆ ಆಗೋದ್ರ ಮಧ್ಯಕ್ಕೆ ನಡ್ಕೊಂತ ಹೋಗ್ಬೋದು ಅಂತ ಅನ್ನೋದು. ಇದು ಒಂದೇ ಜಾಗದಾಗ ನಾವು ನಡ್ಕೊಂತ ಹೋಗ್ಬೋದು. ಇನ್ನೊಂದ್ ಸ್ವಲ್ಪ ಹೊತ್ತರಾಗ ನಾವು ನೋಡೋಣಂತ ಅದು ಹೆಂಗೈತಿ ಏನು ಅಂತಂದೆಲ್ಲ. ಈಗ ನಾವು ಈ ಸದ್ಯಕ್ಕೆ ಈ ಸೀನರಿ ಎಂಜಾಯ್ ಮಾಡೋಣಂತ. ನೋಡ್ರಿ, ಅಲ್ಲಿ ಸ್ವಲ್ಪ ಹೊತ್ತಿಂದ ಒಕ್ಸರಾರ್ ಫಾಲ್ಸ್ ನೋಡ್ಕೊಂಡ್ ಬಂದ್ವಿ ಅಲ್ಲ, ಅದೇ ನೀರು ಹರಿದು ಇಲ್ಲಿ ಬರ್ಲಿಕ್ಕತ್ತೈತಿ. ಇದು ಇನ್ನು ಮುಂದೆ ಹೋಗಿ ಐಸ್ಲ್ಯಾಂಡ್ ನಾಗೆ ದೊಡ್ಡ ಲೇಕ್ ಐತಿ, ಆ ಲೇಕಿಗೆ ಹೋಗಿ ಸೇರ್ಕೊಂತೈತಿ. ಇದೇನ್ ನೋಡ್ಲಿಕ್ಕತ್ತಿರಲ್ಲ, ಈಗ ಅಕಸ್ಮಾತ್ ಇಲ್ಲಿ ಯಾರು ಬಿದ್ರಂದ್ರ ಅದು ಅವ್ರಿಗೆ ಜಗ್ಲಿಕ್ಕೆ ರೆಸ್ಕ್ಯೂ ಬ್ಯಾಗ್ ಹಾಕ್ಯಾರ ಇಲ್ಲಿ. ಅದು ಒಂದು ಚಲೋ ಅನ್ನಿಸ್ತು. ಆಗಲೇ ಹೇಳಿಕತ್ತಿದ್ದೆ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತಂದು. ಅದೇನ್ ಸೆಪರೇಟ್ ಆಗುವಾಗ ಏನ್ ಬರ್ತೈತಿ ನೆಲ, ಕಲ್ಲು, ಆ ತರದ್ದೆಲ್ಲ ಈಗ ನಾವು ನೋಡ್ಲಿಕ್ಕತ್ತೀವಿ. ಅದನ್ನೇ ಇದೊಂದು ಅದ್ಭುತನೇ. 2 ಕಾಂಟಿನೆಂಟ್ ಮಧ್ಯಕ್ಕ ನಾವು ನಡ್ಕೊಂತ ಹೊಂಟಿವಿ. ಇಡೀ ವರ್ಲ್ಡ್ ನಾಗ ಐಸ್ಲ್ಯಾಂಡ್ ಏನ್ ಸ್ಪೆಷಲ್ ಅಂತಂತಂದ್ರ, ನೀವು ಇಲ್ಲಿ ಎಡಗಡೆ ಇರೋ ಪಿಕ್ಚರ್ ನಾಗ ನೋಡ್ಬೋದು. ಇವೇನ್ ಲೈನ್ ಅದಾವಲ್ಲ, ಇವೇ ಟೆಕ್ಟಾನಿಕ್ ಪ್ಲೇಟ್ಸ್. ಅವು ಪೀಸ್ ಅದಾವಲ್ಲ, ಅದು ಟೆಕ್ಟಾನಿಕ್ ಪ್ಲೇಟ್. ಅದ್ರ ಮಧ್ಯಕ್ಕೆ ಇರೋದೇ ಅದು ಕ್ರ್ಯಾಕ್ ಬಿಟ್ವೀನ್ ಟೆಕ್ಟಾನಿಕ್ ಪ್ಲೇಟ್ಸ್. ಈಗ ಇಲ್ಲಿ ಏನ್ ಆರೋ ಮಾರ್ಕ್ ತೋರಿಸ್ಲಿಕ್ಕತ್ತೀನಲ್ಲ, ಅದು ಸಣ್ಣ ಪೀಸ್ ಆಫ್ ಲ್ಯಾಂಡ್ ಐತಿ. ಅದನ್ನೇ ಇಲ್ಲಿ ಬಲಗಡೆ ಇರೋ ಪಿಕ್ಚರ್ನಾಗ ಎನ್ಲಾರ್ಜ್ ಮಾಡಿ ತೋರಿಸ್ಲಿಕ್ಕತ್ತೀನಿ. ಇದು ಐಸ್ಲ್ಯಾಂಡ್. ಈಗ ಇಲ್ಲಿ ರೆಡ್ ಲೈನ್ ಏನ್ ಕಾಣ್ಲಿಕ್ಕತ್ತದ ನಿಮ್ಗ, ಇದು ಟೆಕ್ಟಾನಿಕ್ ಪ್ಲೇಟ್ ಮಧ್ಯಕ್ಕಿರ ಬಿರುಕು. ಈಗ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಆ ಬಿರುಕು ಅಗಳೇ ನೋಡಿದ ಇಮೇಜ್ನಾಗ ಇಲ್ಲಿ ಇನ್ನೂ ಸ್ವಲ್ಪ ಕ್ಲಿಯರ್ ಐತಿ. ಥಿಂಗವಿಲ್ಲಾರ್ ನ್ಯಾಷನಲ್ ಪಾರ್ಕ್ ಕಾಣ್ಲಿಕ್ಕತ್ತದ ನೋಡ್ರಿ. ಇಲ್ಲಿ ಹಂಗ ಒಂದ್ ಲೈನ್ ಹೋಗಿರ್ತೈತಿ. ಅದು ಏನ್ ಮಾಡ್ತೈತಿ ಅಂತಂದ್ರ, ಅವು ಪ್ಲೇಟ್ ಒಳಗಡೆ ಭೂಮಿ ಒಳಗೆ ಆಗ್ತಿರ ಇದರಿಂದ ರಿಯಾಕ್ಷನ್ ಇಂತ್ರ ಅದೆಲ್ಲ ಪ್ಲೇಟು ಬೇರೆ ಬೇರೆ ಸೆಪರೇಟ್ ಹಾಕೊಂತಾನೆ ಹೊಂಟಾವ. ಈಗ ನಾವ್ ಅಲ್ಲೇನ್ ನೋಡಿದ್ವಿ, ಇಲ್ಲಿ ಆಕ್ಚುಲಿ ಆಗೈತ್ರಿ ಅದು. ಈಗ ಇಲ್ಲಿ ನೋಡ್ಬೋದು ನೀವು ವಿಡಿಯೋದಾಗ, ಇಲ್ಲಿ ಭೂಮಿ ಬೆರಕ್ ಬಿಟ್ಟೈತಿ. ಅದು ಎಷ್ಟ ಆಳ ಐತಿ, ಎಷ್ಟು ಕೆಳಗೆ, ಎಷ್ಟು ಡೀಪ್ ಐತಿ ಗೊತ್ತಿಲ್ಲ. ಈಗ ಆಗಲೇ ನಾವು ನಡ್ಕೊಂತ ಬಂದ್ವಿ ರೋಡ್ನಾಗ. ಹಂಗ 2011 ತನಾನು ನಾರ್ಮಲ್ ಇತ್ತು. ಸಡನ್ ಆಗಿ ಒಂದ್ ದಿವಸ 2011ನಾಗ ಹಿಂಗೇನೋ ತೆಗ್ ಕಾಣಿಸಿದ್ದಕ್ಕ ಆಫೀಸರ್ಸ್ ಎಕ್ಸಾಮಿನ್ ಮಾಡಿದಾಗ ಅದು ಗೊತ್ತಾಯ್ತು. ಅದಷ್ಟೇ ಇಲ್ಲ, ಇನ್ನೂ ದೊಡ್ಡದೈತಿ ಅಂಡ್ ಇನ್ನೂ ಆಳ ಐತಿ, ಇನ್ನೂ ಜಾಸ್ತಿನೇ ತೆಗ್ಗೈತಿ ಅಂತಂದು ಅವರು ಅವಾಗ ಗೊತ್ತಾಯ್ತು ಅವ್ರಿಗೆ. ಅವಾಗ ಅದನ್ನ ಇಮಿಡಿಯೇಟ್ ಎಲ್ಲ ಬಂದ್ ಮಾಡಿ ಬ್ರಿಡ್ಜ್ ಕಟ್ಸಿದ್ರು. ಬ್ರಿಡ್ಜ್ ಕಟ್ಟಿಸಿ ಸೇಫ್ ಆದ್ಮೇಲೆನೆ ಮನುಷ್ಯರಿಗೆ ಮತ್ತೆ ಅಡ್ಡಾಡಕ್ ಓಪನ್ ಮಾಡಿದ್ರು ಅದನ್ನ. ಈಗ ನಾವು ನಾರ್ತ್ ಅಮೇರಿಕಾ ಕಾಂಟಿನೆಂಟು ಮತ್ತೆ ಯುರೋಪ್ ಕಾಂಟಿನೆಂಟು ಎಲ್ಲಿ ಮೀಟ್ ಆಗ್ತಾವಲ್ಲ ಆ ಜಾಗ ಆದ್ಮೇಲೆ ನಡ್ಕೊಂತ ಬಂದ್ವಿ. ಇಷ್ಟು ಚಂದ ಐತಿ ನೋಡ್ರಿ. ಸಂಜೆ ಟೈಮ್ ಬಂದಿದ್ವಿ, ಅದು ಸ್ಕೈದು ಡಿಫ್ರೆಂಟ್ ಕಲರ್ ನೋಡ್ಲಿಕ್ಕೆ ಸಿಕ್ತು ನಮ್ಗ. ಅಂಡ್ ಇಲ್ಲಿ ನೋಡ್ತಿರೋ ತೆಗ್ ಏನೈತಲ್ಲ, ಅದೇ ಸಪ್ರೇಟ್ ಮಾಡ್ತಿರೋ ಲೈನ್. 2 ಕಾಂಟಿನೆಂಟ್ ಅನ್ನು ಸಪ್ರೇಟ್ ಮಾಡ್ಲಿಕ್ಕೆ. ಇದು ಒಂದು ಅದ್ಭುತನೇ, ಜಗತ್ನಾಗ ಎಲ್ಲೂ ಇಲ್ಲ, ಇಲ್ಲೇ ಐತಿ ಐಸ್ಲ್ಯಾಂಡ್ನಾಗ. ನಾವ್ ಅದನ್ನ ನೋಡ್ಲಿಕ್ಕೆ ಆಯ್ತು ಅಂತ ಅನ್ನೋದು ಒಂದು ಖುಷಿ ನಮ್ಗ. ಹಿಂಗೆ ಚಂದಾಗಿ ನೋಡ್ಕೊಂತ ಎಲ್ಲ ಸೀನ್ರಿ ಎಲ್ಲ ಎಂಜಾಯ್ ಮಾಡ್ಕೊಂತ ಫಸ್ಟ್ ಡೇ ಮುಗಿಸಿದ್ವಿ ಐಸ್ಲ್ಯಾಂಡ್ನಾಗ. ಅಂಡ್ ಇದು ಇಲ್ಲಿ ಚಂದ ಇರೋದಕ್ಕೇನೆ ಇಲ್ಲಿ ಗೇಮ್ ಆಫ್ ಥ್ರೋನ್ಸ್ ಅಂತ ಒಂದು ಸೀರೀಸ್ ಇತ್ತು, ಅದನ್ನು ಎಲ್ಲ ಶೂಟ್ ಮಾಡಿದ್ರಂತ. ಹಿಸ್ಟ್ರಿ ಗೊತ್ತಿತ್ತಂದ್ರ
ನಮಗ ಅದ್ರದ್ದು ಬೆಲೆನೂ ಗೊತ್ತಿರ್ತೈತಿ, ನಾವ್ ಇರೋ ಜಾಗದಾಗ ಎಲ್ಲದೀವಿ ಏನು ಅಂತಂತಂದು. ಈ ಯುನೀಕ್ ಪ್ಲೇಸ್ ಅನ್ನ ಎಂಜಾಯ್ ಮಾಡ್ಕೊಂತ ಇದ್ರ ಮಧ್ಯಕ್ಕೆ ಒನ್ಸ್ ಇನ್ ಅ ಲೈಫ್ ಟೈಮ್ ಅನ್ನೋ ತರ ಅದ್ರ ನಡ್ಕೊಂತ ನಾವು ವಾಪಸ್ ಹೊಂಟ್ವಿ. ವಿಡಿಯೋ ಇಷ್ಟ ಆಗೈತಿ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋನಾಗ ಸಿಗೋಣಂತೆ. ನಮಸ್ಕಾರ.